ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೆ ಅಪ್ಲಿಕೇಶನ್ ಸಂಬಂಧಪಟ್ಟಾಗೆ ಲೇಟೆಸ್ಟ್ ಒಂದು ನ್ಯೂಸ್ ಇದೆ. ಅದೇನಪ್ಪ ಅಂದರೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮಾರ್ಚ್ 3ನೇ ತಾರೀಕು ಕೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ, ಅಂದರೆ ಅದು KCET ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, UG NEET ಆಗಿರ್ಬೋದು, ಅಪ್ಲಿಕೇಶನ್ ಹಾಕೋದಕ್ಕಾಗಿ ಕೊನೆ ದಿನಾಂಕ ಮಾರ್ಚ್ 3 ಅಂತ ಆಗಿದೆ. ಆ್ಯಕ್ಚುಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಮಾರ್ಚ್ 3 ಆಗಿದೆ. ಆದರೆ ಏನಾದರೂ ತಪ್ಪು ಕಂಡು ಬಂದಲ್ಲಿ ಮಾರ್ಚ್ 3 ಆದ ನಂತರವೂ ಸಹ ಎಡಿಟಿಂಗ್ ಆಪ್ಷನ್ ಇರುತ್ತೆ. ಅಂದರೆ ಮಾರ್ಚ್ 30ನೇ ತಾರೀಕುವರೆಗೂ ನಿಮಗೆ ಎಡಿಟಿಂಗ್ಗೆ ಅವಕಾಶ ಕೊಟ್ಟಿರ್ತಾರೆ. ಏನಾದರೂ ತಪ್ಪಿದ್ದರೂ ಕರೆಕ್ಟಾಗಿ ಅದನ್ನು ತಿಳ್ಕೊಂಡು ಆರಾಮಾಗಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ. ಆಮೇಲೆ SC/ST SCಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ಒಳ ಮೀಸಲಾತಿ ಲಾಗು ಆಗಿರುವಂಥದ್ದು ಪ್ರವರ್ಗ A B C ಅಂತ, ಕರೆಕ್ಟಾ? ಸೊ ನೀವೆಲ್ಲ ಓಲ್ಡ್ ಸರ್ಟಿಫಿಕೇಟ್ ಹಾಕಿರ್ತೀರಾ. ಸೊ ಅದಕ್ಕಾಗಿ KA ಅವಕಾಶ ಕೊಟ್ಟಿದೆ. ಮಾರ್ಚ್ 30ನೇ ತಾರೀಕುವರೆಗೂ ಸಮಯಾವಕಾಶವಿದೆ. ಸರಿಯಾದ ಒಳ ಮೀಸಲಾತಿ ಒಳಗೊಂಡಿರುವಂತಹ SC ಸರ್ಟಿಫಿಕೇಟ್ ತೆಗೆದುಕೊಂಡು ಅದರ RD ನಂಬರ್ ಇವೆಲ್ಲ ಎಂಟ್ರಿ ಮಾಡಬೇಕು. ಓಲ್ಡ್ RD ನಂಬರ್ ನೀವು ಎಂಟ್ರಿ ಮಾಡಿದರೆ ನಿಮಗೇನಪ್ಪ ಅಂದರೆ ಅದರ ಅಂದರೆ ಅದನ್ನು SC ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ SC ವಿದ್ಯಾರ್ಥಿಗಳು ಹಳೆ RD ನಂಬರ್ ಹಾಕಿದರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಪ್ರವರ್ಗ A ನ B ನ C ನ ಅದರ ತಕ್ಕಾಗೆ ಸರ್ಟಿಫಿಕೇಟ್ ತೆಗೆದುಕೊಂಡು ಅದರ RD ನಂಬರ್ ಹಾಕಬೇಕು. ಓಕೆ. ಸೊ ಒಟ್ಟಾಗಿ ಏನೇ ಎಡಿಟ್ ಮಾಡಬೇಕಂದರೂ ಮಾರ್ಚ್ 30ನೇ ತಾರೀಕುವರೆಗೂ ಸಮಯಾವಕಾಶವಿದೆ. ಆದರೆ ಹೊಸದಾಗಿ ರಿಜಿಸ್ಟ್ರೇಷನ್ ಹಾಕೋಕ್ಕೆ ಬರಲ್ಲ. ಅದಕ್ಕೆ ಕೊನೆ ದಿನಾಂಕ ಮಾರ್ಚ್ 3ನೇ ತಾರೀಕುವರೆಗೂ ಇದೆ. ಓಕೆ. ನಾನು ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಇನ್ಸ್ಟಾ ಪೇಜ್ನಲ್ಲೂ ಸಹ ಫಾಲೋ ಮಾಡ್ಬೋದು. ಓಕೆ. ಸೊ ಕಲಬುರಗಿ ವಿದ್ಯಾರ್ಥಿ ಆಗಿದ್ದರೆ KCET ಅಥವಾ NEET ಕ್ರ್ಯಾಶ್ ಕೋರ್ಸ್ಗಾಗಿ ನೀವು ಸರ್ಚ್ ಮಾಡ್ತಾಯಿದ್ರೆ ನಮ್ಮ ಹತ್ರ ಆಫ್ಲೈನ್ ಕ್ಲಾಸ್ ಇರುತ್ತೆ, ವಿಸಿಟ್ ಮಾಡ್ಬೋದು. ಬೆಸ್ಟ್ ಕ್ವಾಲಿಟಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಡೈಲಿ ಕ್ಲಾಸಸ್ ಇರುತ್ತೆ, ಟೆಸ್ಟ್ ಇರುವಂಥದ್ದು, ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ, ಸ್ಟಡಿ ಅವರ್ಸ್ ಇರುತ್ತೆ. ಕಂಪ್ಲೀಟ್ ನಿಮಗೆ ಅಪ್ ಟು ಎಕ್ಸಾಮ್ಸ್ವರೆಗೂ ಫುಲ್ ಸಪೋರ್ಟ್ ಇರುತ್ತೆ, ಕ್ಲಾಸಸ್ ಇರುವಂಥದ್ದು. ಆಮೇಲೆ ಯಾರು ನಮ್ಮ ಹತ್ರ ಜಾಯ್ನ್ ಆಗಿರ್ತಾರೋ KCET ಮತ್ತು NEET ಆಲ್ಮೋಸ್ಟ್ ಫ್ರೀ ಗೈಡೆನ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಚಲೋ, ಟೇಕ್ ಕೇರ್, ಬಾಯ್.